ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ನೋಡಿ, ಗೋಂಗೂರ ಸೊಪ್ಪು ಆಂಧ್ರ ಕಡೆ ಗೋಂಗೂರ ಅಂತಾರಲ್ಲ, ಅದು ಈ ಕಡೆ ಪುಂಡಿ ಸೊಪ್ಪು ಅಂತಾರೆ. ಪುಂಡಿ ಸೊಪ್ಪು ಅಂತ ನೋಡ್ರಿ, ಈ ಥರ ಇರುತ್ತೆ. ಪುಂಡಿ ಸೊಪ್ಪು ಅಂತಾರೆ, ಉಳ್ಸೊಪ್ಪು ಅಂತಾರೆ. ಉಳ್ಸೊಪ್ಪು ಅನ್ನೋದು ಇನ್ನೊಂದು, ಇದು ಹುಳಿ ಇರ್ತದೆ. ಉಳ್ಸೊಪ್ಪು ಅಂತಾರೆ, ಪುಂಡಿ ಸೊಪ್ಪು ಅಂತಾರೆ. ಗೋಂಗೂರ ಆಂಧ್ರ ಕಡೆ ಹೋದರೆ ಗೋಂಗೂರ ಪಚಡಿ ಅಂದ್ಬಿಟ್ಟು ಎಲ್ಲಿ ನೋಡಿದ್ರೆ ಗೋಂಗೂರ ತೊಕ್ಕಿರುತ್ತೆ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ಎರಡು ಥರ ಬರುತ್ತೆ. ವೈಟ್ ಕಲರ್ದೊಂದು ಬರುತ್ತೆ, ಕೆಂಪು ಕಲರ್ ಬಂದಿರುತ್ತೆ. ನಾನು ಕೆಂಪುದೇ ತೊಗೊಂಡಿದ್ದೀನಿ. ಕೆಂಪುದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ವೈಟ್ದು ಸ್ವಲ್ಪ ಟೇಸ್ಟ್ ಕಮ್ಮಿ ಇರ್ತದೆ. ವೈಟ್ ಸ್ವಲ್ಪ ಹುಳಿ ಕಮ್ಮಿ, ಇದಕ್ಕೆ ಹುಳಿ ಜಾಸ್ತಿ ಇರುತ್ತೆ. ನಾನಿವಾಗ ಒಂದು ದೊಡ್ಡ 4 ಕಟ್ಟು ಗೋಂಗೂರ ಸೊಪ್ಪು ತಂದು ಬಿಡಿಸಿ ಕ್ಲೀನಾಗಿ ತೊಳೆದು ಒಂದು ಅರ್ಧ ಗಂಟೆ ಒಣಗಾಕಿದೆ ಅಷ್ಟೇ. ಈಗ ಗೋಂಗೂರ ಪಚ್ಚಡಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಬನ್ನಿ, ಗೋಂಗೂರ ತೊಕ್ಕು ಮಾಡ್ಕೊಂಡು ಪಚ್ಚಡಿ ಅನ್ಕೊಬೋದು, ತೊಕ್ಕು ಅನ್ಕೊಬೋದು. 1 ವರ್ಷ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಮಜವಾಗಿರುತ್ತೆ. ಬನ್ನಿ ಮಾಡೋಣ. ನೋಡಿ, 4 ಕಟ್ಟು ತೊಗೊಂಡಿದ್ದೀನಿ ನಾನು. ಎಲ್ಲ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಬಾಣಲಿ ಬಿಸಿಯಾಗಿದೆ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆಗೆ ನೋಡಿ, ಗಟ್ಟಿ ಹಿಂಗು, ಇದು ಗಟ್ಟಿ ಹಿಂಗೆ ಬರುತ್ತಲ್ಲ, ಆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಹುರ್ಕೋಣ. ಇದು ಒಂಥರ ಉಕ್ಕಿ ಬಂದಂಗೆ ಆಗುತ್ತೆ ನೋಡಿ, ಈ ಥರ. ಈಗ ಗಟ್ಟಿ ಹಿಂಗಿಲ್ಲ ಅಂದರೆ ನೀವು ಮತ್ತೆ ಒಗ್ಗರಣೆ ಹಾಕ್ಕೊಬೇಕು. ಆವಾಗ ಪುಡಿ ಹಿಂಗೆ ಹಾಕ್ಕೊಳ್ಳಿ. ನಾನು ಆಗಲೂ ಹಾಕ್ತೀನಿ, ಈಗಲೂ ಇದು ಎಲ್ಲ ಮೆಣಸಿನ್ಕಾಯಿ ಹುರ್ಕೊಂಡು ಪುಡಿ ಮಾಡೋಕ್ಕೆ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ಹಾಕ್ಕೊತಾ ಇದ್ದೀನಿ. ಒಂದು 10-15 ನಿಮಿಷ ಇಡಿಸ್ತದೆ, ಇಲ್ಲ 20 ನಿಮಿಷನೇ ಇಡಿಸ್ತದೆ. ಮಾಡ್ಕೊಂಡು ಇಟ್ಕೊಂಡ್ರೆ 1 ವರ್ಷ ಸ್ಟೋರ್ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಈಗ ಮೆಂತ್ಯ ಒಂದು ಚಿಕ್ಕ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ಕೊತ್ತಂಬರಿ ಬೀಜ ಇದೊಂದು 4 ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ಮೆಣಸಿನ್ಕಾಯಿ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರ್ಕೊಬೇಕು. ಇದು ಗುಂಟೂರು ಮೆಣಸಿನ್ಕಾಯಿ, ಗೋರಿಬಿಂದೂರು ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಅಂತಾರಲ್ಲ, ಅದು ಖಾರಕ್ಕೆ ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ. ಕ್ವಾಂಟಿಟಿ ಎಷ್ಟಿದೆಯೋ ಅದು ನೋಡಿಕೊಂಡು ಹಾಕ್ಕೊಬೇಕು. ನಾನು 4 ಕಟ್ಟು ತೊಗೊಂಡಿದ್ದೀನಿ, ದೊಡ್ಡ ಕಟ್ಟು. ಇದು ಸರಿ ಹೋಗುತ್ತೆ. ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ. ಇದ್ರ ಜೊತೆ ಫ್ರೈ ಮಾಡ್ಕೊಬೇಕು. ತುಂಬ ಫ್ರೈ ಮಾಡಬಾರ್ದು. ತುಂಬ ಫ್ರೈ ಮಾಡಿದ್ರೆ ಕಹಿ ಬಂದುಬಿಡುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು. ಸಣ್ಣ ಉರಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಉರಿ ಜಾಸ್ತಿ ಎತ್ಬಿಟ್ಟು ಫ್ರೈ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗ ಆಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಇದು ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ಬೇಕು. ಮಿಕ್ಸಿ ಮಾಡ್ಕೊಬೇಕಲ್ಲ, ಅದು ಹಂಗಾಗಿ ಒಂದು ಪ್ಲೇಟಿಗೆ ತೊಗೊಬೇಕು. ತಣ್ಣಗಾಗಬೇಕಿದು. ನೋಡಿ, ಅದೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ತಣ್ಣಗಾಗಬೇಕು. ಈಗ ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಬೇಕು. ಈ ಗೋಂಗೂರ ಸೊಪ್ಪಿದೆಯಲ್ಲ, ಈ ಸೊಪ್ಪೆಲ್ಲನೇ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ, ಸಣ್ಣ ಉರಿ ಇಟ್ಕೊಂಡು ಎಲ್ಲ ಹಾಕಿದ್ದೀನಿ. ಈಗ ಮೇಲೆ ಕೆಳಗಡೆ ಮಾಡ್ಕೊಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ. ಅದೇ ಕೆಳಗಡೆ ಹೋಗ್ಬಿಡ್ತದೆ, ಬೇಯ್ದು ಫುಲ್ಲು ಕೆಳಗಡೆಗೆ ಹೋಗುತ್ತೆ. 1-2 ನಿಮಿಷ ಬಿಟ್ಟರೆ ಸಾಕು, ಎಲ್ಲ ಅದೇ ಕಮ್ಮಿ ಆಗಿಬಿಡ್ತದೆ.
ನೋಡಿ ಎಷ್ಟು ಕಮ್ಮಿ ಆಯಿತು. ಹಿಂಗೆ ಕೆಳಗಡೆ ಮೇಲೆ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಬೇಯಬೇಕು. ಇದರಲ್ಲೇ ಬೇಯ್ತದೆ. ಇದೇನು ರುಬ್ಕೊಬೇಕು ಅನ್ನೋದೇನಿಲ್ಲ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಇದರಲ್ಲೇ ನುಣ್ಣಗೆ ಆಗ್ಬಿಡ್ತದೆ. ಹಂಗೂ ನಿಮ್ಗೆ ಇದು ಮಾಡಬೇಕಂದ್ರೆ ಒಡ್ಲೆ ರುಬ್ಬಕ್ಕಲ್ಲಿದ್ದರೆ ರುಬ್ಬಕ್ಕಲ್ಲಲ್ಲಿ ಹಾಕೊಂಡ್ರೆ ಚೆನ್ನಾಗಿರ್ತದೆ. ಬೇಕಾಗಿಲ್ಲ, ಇದರಲ್ಲೇ ನುಣ್ಣಗೆ ಆಗ್ಬಿಡ್ತದೆ. ಒಂದು 5 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಸೊಪ್ಪಿತ್ತು, ಎಷ್ಟು ಸೊಪ್ಪಾಗೋಯ್ತು. ಇದನ್ನು ಬೇಯಿಸ್ಕೊಬೇಕು ಚೆನ್ನಾಗಿ. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಫುಲ್ಲು ಮೆತ್ತಗಾಗ್ಬಿಡ್ತದೆ, ಸಾಫ್ಟಾಗಿ ಆಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿಂಗೆ ಸ್ಪೂನಲ್ಲಿ ಹಿಂಗೆ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ. ಇಲ್ಲೇ ನುಣ್ಣಗಾಗುತ್ತೆ. ಇಲ್ಲ ಅಂದರೆ ಹಿಂಗೆ ಆಲೂಗಡ್ಡೆ ಪ್ರೆಸ್ ಮಾಡ್ತೀವಲ್ಲ ಮ್ಯಾಶರ್ದಿಂದ ಈ ಥರ ಮಾಡ್ಕೊಳ್ಳಿ. ನುಣ್ಣಗಾಗ್ಬಿಡುತ್ತೆ. ಬೆಂದು ಫುಲ್ ನುಣ್ಣಗಾಗುತ್ತೆ. ನೋಡಿ ಇದಿನ್ನೂ ಬೇಯಬೇಕು. ಇದು ಬೇಯ್ತಾ ಅಲ್ಲಿ ಅಷ್ಟರಲ್ಲಿ ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ನೋಡಿ ಹುರಿದಿರೋದೆಲ್ಲ ಮೆಣಸಿನ್ಕಾಯಿ, ಧನಿಯಾ, ಇಂಗು ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋಣ. ಮತ್ತು ಕಲ್ಲುಪ್ಪು ಹಾಕೋಣ. ನೀವು ಯಾವ ಉಪ್ಪು ಯೂಸ್ ಮಾಡಿದ್ರೆ ಆ ಉಪ್ಪು ಹಾಕ್ಕೊಳ್ಳಿ. ಈಗಲೇ ಉಪ್ಪು ಹಾಕೊಂಬಿಡೋಣ. ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ನಾನು ಕೈ ಅಳತೆ ಮಾಡ್ಕೊತಾ ಇದ್ದೀನಿ. ಕಲ್ಲುಪ್ಪು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಕು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಆಮೇಲೆ ಬೇಕಂದರೆ ಹಾಕ್ಕೊಬೋದು. ಈಗ ಇಷ್ಟನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರ್ತೀನಿ. ನೋಡಿ ಪುಡಿ ಮಾಡ್ಕೊಂಬಂದಿದ್ದೀನಿ ನುಣ್ಣಗೆ. ನೋಡಿ ಎಷ್ಟು ನುಣ್ಣಗೆ ಬೆಂದಿದೆ. ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಈಗಲೂ ಹಾಕ್ಕೊಂಡ್ರೆ ಅದು ಬಂಕ ಥರ ಬರುತ್ತಲ್ಲ, ಅದೆಲ್ಲ ಹೋಗುತ್ತೆ, ಚೆನ್ನಾಗಿರುತ್ತೆ. ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ನೋಡಿ ಆಗಿದೆ. ಇದು ಒಂಥರ ಮುದ್ದೆ ಥರ ಬರುತ್ತೆ ನೋಡಿ, ಒಂದೇ ಸೈಡ್ಗೆ ಹಿಂಗೆ ಬರುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದೊಂದು ಪ್ಲೇಟ್ ತೊಗೊಂಬಿಡೋಣ. ಇದರಲ್ಲೇ ಒಗ್ಗರಣೆ ಹಾಕೋಣ. ಸ್ಟವ್ ಆಫ್ ಮಾಡಿದೆ. ಇದೊಂದು ತಟ್ಟೆಗೆ ಬಟ್ಲಗ ತೊಗೊಂಬಿಡೋಣ. ಮತ್ತು ಇದರಲ್ಲೇ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಅದೇ ಬಾಣಲಿಗೆ ಒಗ್ಗರಣೆ ಹಾಕೋಣ. ಸ್ಟವ್ ಹಚ್ಚಿದ್ದೀನಿ. ಈಗ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಇದ್ರಿಗೆ, ಯಾಕಂದರೆ 1 ವರ್ಷ ಸ್ಟೋರ್ ಮಾಡ್ಕೊಂಡು ತಿಂತೀವಲ್ಲ. ಎಣ್ಣೆ ಜಾಸ್ತಿ ಇದ್ದರೆ ಇದು ಏನೂ ಆಗಲ್ಲ. ಎಣ್ಣೆ ಬಿಸಿ ಆಗಬೇಕು. ಇದು ಹೊರಗಡೆ ಇಟ್ಕೊಂಡು 1 ತಿಂಗಳು ತಿನ್ಬೋದು. ಫ್ರಿಜ್ಜಿಗೆ ಇಟ್ಕೊಂಡ್ರೆ 1 ವರ್ಷವರೆಗೂ ತಿನ್ಬೋದು, ಏನೂ ಆಗಲ್ಲ. ತುಂಬ ರುಚಿಯಾಗೇ ಇರುತ್ತೆ. ಎಣ್ಣೆ ಬಿಸಿ ಆಗಬೇಕು. ನೋಡಿ ಎಣ್ಣೆ ಬಿಸಿ ಆಯಿತು. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು, ಸಾಸಿವೆ ಸಿಡಿಬೇಕು. ನೋಡಿ ಉದ್ದಿನಬೇಳೆ, ಕಡಲೆಬೇಳೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಚಿಪ್ಪೆ ತೆಗೆದಿಲ್ಲ, ಹಂಗೆ ಜಜ್ಜಿಕೊಂಡಿದ್ದೀನಿ ಸ್ವಲ್ಪ. ಅದು ಹಾಕೋಣ. ಮತ್ತು 3 ಮೆಣಸಿನ್ಕಾಯಿ ತುಂಡು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಂಗು. ಬೆಳ್ಳುಳ್ಳಿ ಯಾರು ತಿನ್ನಲ್ಲೋ ಬೆಳ್ಳುಳ್ಳಿ ಹಾಕ್ತಿರಂಗೆ ಮಾಡ್ಕೊಬೋದು. ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ತಿನ್ನಲ್ಲ ಅಂದವ್ರು ಸ್ಕಿಪ್ ಮಾಡಿ ಮಾಡ್ಕೊಬೋದು. ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗಿರುತ್ತೆ. ನೋಡಿ ಈಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಗೋಂಗೂರದು
ತೊಗೊಂಡಿದ್ರಲ್ಲ ಅದು ಹಾಕ್ಕೋಣ. ಈ ಒಗ್ಗರಣೆಯಲ್ಲಿ ಸ್ವಲ್ಪ ಈ ಆಯಿಲಲ್ಲಿ 1-2 ನಿಮಿಷ ಫ್ರೈ ಆಗಲಿ. ಸಣ್ಣ ಉರಿನೇ ಇಟ್ಕೊಳ್ಳಿ, ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಅದು ಸ್ವಲ್ಪ ಫ್ರೈ ಆಗಿದೆ. ನಾವೆಲ್ಲ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ರಲ್ಲ ಅದು ಹಾಕ್ಕೋಣ. ನಾವು ಉಪ್ಪು ಇದ್ರಾಗೆ ಹಾಕಿದ್ವಲ್ಲ, ಈಗ ಏನು ಹಾಕೋಂಗಿಲ್ಲ. ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಹೊಂದ್ಕೊಬೇಕು. ಸಣ್ಣ ಉರಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಖಾರ ಬೇಕಂದರೆ ಚಿಲ್ಲಿ ಪೌಡ್ರ್ ಇರುತ್ತಲ್ಲ ಅದು ಹಾಕ್ಕೊಳ್ರಿ. ಈಗ 1 ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲಾಂದರೆ ಬೆಲ್ಲ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಯಾಕಂದರೆ ಇದು ಹಾಕಿದ್ರೆ ಹುಳಿ ಖಾರ ಇರುತ್ತಲ್ಲ, ಬೆಲ್ಲದ ಪುಡಿ ಹಾಕಿದ್ರೆ ಬ್ಯಾಲೆನ್ಸ್ ಮಾಡಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು 1-2 ನಿಮಿಷ ಕುದಿಯೋಕೆ ಇಟ್ಟರೆ ಸುತ್ತಲೂ ಎಣ್ಣೆ ಬಿಟ್ಕೊಬೇಕು, ಎಲ್ಲರಿಗೂ ಫ್ರೈ ಆಗಬೇಕು. ನೋಡಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ. ಇದೀಗ ಆಗಿದೆ ನೋಡಿ, ಹಂಗೆ ಬರುತ್ತೆ. ಇದು ರೆಡಿ ಆಯಿತು. ಬನ್ನಿ ಊಟ ಮಾಡೋಣ. ಈಗ ಸ್ಟವ್ ಆಫ್ ಮಾಡೋಣ. ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ. ಫುಲ್ಲು ತಣ್ಣಗಾದ್ಮೇಲೆ ಇದು ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೇಕು. ಇದ್ರಿಗೆ ಎಣ್ಣೆ, ಕಡಲೆಕಾಯಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೇರೆ ಎಣ್ಣೆದ್ಗನ 2 ಎಣ್ಣೆ ತುಂಬ ರುಚಿಯಾಗಿರುತ್ತೆ. ಒಟ್ಟಿನಲ್ಲಿ ಇದು ಫುಲ್ ತಣ್ಣಗಾದ್ಮೇಲೆ ಡಬ್ಬಾಗೆ ಹಾಕಿ ಸ್ಟೋರ್ ಮಾಡ್ಕೊಬೇಕು. ಬನ್ನಿ ಊಟ ಮಾಡೋಣ. ನೋಡಿ ಬಿಸಿ ಬಿಸಿ ಅನ್ನ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಂಗೂರ ಪಚ್ಚಡಿ ಅನ್ಬೋದು, ತೊಕ್ಕು ಅನ್ಬೋದು ಗೋಂಗೂರದು. ಹಿಂಗೆ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಅದ್ಭುತ, ಸ್ವರ್ಗ ಹಿಂಗಿರುತ್ತೆ. ಬಿಸಿ ಇದೆ. ಯಾರನ್ನ ದೊಡ್ಡವ್ರು ಇರ್ತಾರಲ್ಲ, ಅಮ್ಮ ಅಜ್ಜಿ, ಅವ್ರ ಕೈ ಕೊಟ್ಟು ಹಿಂಗೆ ಥರ ಕಲಿಸ್ಕೊಂಡು ಕೈ ತುತ್ತು ತಗೊಂಡು ತಿಂತಾಯಿದ್ರಂತೂ ಸ್ವರ್ಗ ಕಣ್ರಿ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನಾವು ಮಾಡೋದೊಂಥರ ರುಚಿ ಆದರೆ ಅವ್ರ ಕೈ ತುತ್ತು ಕೊಡೋದೊಂಥರ ರುಚಿ ಇರುತ್ತೆ ನೋಡಿ. ಬಿಸಿ ಇರುತ್ತೆ. ಬನ್ನಿ ತಿನ್ ಬನ್ನಿ. ತುಂಬ ರುಚಿಯಾಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆ, ಅದ್ಭುತವಾಗಿದೆ. ಆಂಧ್ರದಲ್ಲಿ ಹೋಗ್ರಿ, ಎಲ್ಲಿ ಹೋದ್ರೂ ಗೋಂಗೂರ ಪಚ್ಚಡಿ ಕೊಡ್ತಾರೆ. ಗೋಂಗೂರದು ನೀವು ಒಮ್ಮೆ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.